ನಿನ್ನೆಯಿಂದಲೂ ಕೂಡ ಇದೊಂದೇ ಚರ್ಚೆ ರಾಜ್ಯದಲ್ಲಿ ನಡೀತಾ ಇರೋದು. ವಿಧಾನಸೌಧದ ಆವರಣದಲ್ಲಿ ಪಾಕ್ ಪರವಾದ ಘೋಷಣೆ ಬಂದ್ಬಿಡ್ತು. ನಾಸಿರ್ ಹುಸೇನ್ ಅವರ ಜಯದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಅದು ಪಾಕ್ ಪರವೋ ನಾಸಿರ್ ಹುಸೇನ್ ಅವರ ಪರವೋ ಅದು ಚರ್ಚೆ ವಿಚಾರನೇ. ಆದರೆ ಎಲ್ಲಿಗೆ ಬಂದು ನಿಲ್ತು ಕಡೆದಾಗಿ ಮಾಧ್ಯಮಗಳ ನೈತಿಕತೆನೇ ಪ್ರಶ್ನೆ ಆಗೋಯ್ತು. ಸೋಲ್ಡ್ ಮೀಡಿಯಾ, ಪೇಯ್ಡ್ ಮೀಡಿಯಾ, ಗೋಧಿ ಮೀಡಿಯಾ, ಯಾಕೆ ದೇಶದ ವಿರೋಧಿ ಹೇಳಿಕೆ ಬಂತು ಅನ್ನೋ ಅನುಮಾನ ಬಂದರೂ ಕೂಡ ಅದನ್ನು ಪ್ರಶ್ನೆ ಮಾಡುವ ಎಲ್ಲ ನೈತಿಕ ಹಕ್ಕು ಜವಾಬ್ದಾರಿ ಈ ನೆಲದಲ್ಲಿರುವ ಎಲ್ಲ ಮಾಧ್ಯಮಗಳಿಗೂ ಕೂಡ ಇದೆ. ಅದನ್ನು ಪ್ರಶ್ನೆ ಮಾಡುವಷ್ಟು ಧೈರ್ಯ ಯಾರಿಗೂ ಕೂಡ ಇರಬಾರ್ದು. ಇವತ್ತಿಗೂ ಕೂಡ ರಿಪಬ್ಲಿಕ್ ಕನ್ನಡದ ನಿಲುವು ಸ್ಪಷ್ಟವಾಗಿದೆ. ಅಲ್ಲಿ ಘೋಷಣೆ ಬಂದಿದೆಯೋ ಬಂದಿಲ್ವೋ, FSLಗೆ ಕೊಟ್ಟಿದ್ದಾರೆ, ರಿಪೋರ್ಟ್ ಬರಲಿ, ನಾವು ಒಪ್ಕೊಳ್ತೀವಿ. ಆದರೆ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಹೋದಂತಹ ಮಾಧ್ಯಮ ಮಿತ್ರರ ಜೊತೆಯಲ್ಲಿ ನಾಸಿರ್ ಹುಸೇನ್ ಅವರು ವರ್ತನೆ ಮಾಡಿದ ರೀತಿ ಇದಕ್ಕೆ ಖಂಡನೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಈ ದೇಶ ವಿರೋಧಿ ಹೇಳಿಕೆ ಅನ್ನೋದಿದೆಯಲ್ಲ, ವಿ ಶುಡ್ಂಟ್ ನಾರ್ಮಲೈಸ್ ಇಟ್. ಹತ್ತರಲ್ಲಿ ಒಂದು ಘಟನೆ, ಅದು ಏನೋ ಆಗೋಯ್ತು, ಆಗಿಲ್ವೇನೋ, ಈ ರೀತಿ ನಾರ್ಮಲೈಸ್ ಮಾಡಲಿಕ್ಕೆ ಬಿಡ್ತಕ್ಕಂಥ ಅವಕಾಶಗಳು ಯಾವತ್ತಿಗೂ ಕೂಡ ಕೊಡಲೇಬಾರದು. ಅದು ಚಿಕ್ಕ ವಿಚಾರ ಅಲ್ಲವೇ ಅಲ್ಲ ಅನ್ನೋ ನಿಲುವು. ಇದೇ ನಿಲುವಿನೊಂದಿಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾನು ಸ್ಮಿತಾ ರಂಗನಾಥ್. ಹಾಗೆಯೇ ನಮ್ಮ ಜೊತೆ ಅನೇಕ ಗಣ್ಯ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಭರತ್ ಶೆಟ್ಟರು, BJP ಮುಖಂಡರು, MLA, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಭವ್ಯ ಗೌಡ ಅವರಿದ್ದಾರೆ, ಹಿಂದೂ ಮುಖಂಡೆ, ಕಾರ್ಯಕ್ರಮಕ್ಕೆ ಸ್ವಾಗತ. MD ಫಾರೂಕ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರು, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಬ್ದುಲ್ ರಜಾಕ್ ಅವರು ಕೂಡ ಜಾಯ್ನ್ ಆಗ್ತಾರೆ, ಮುಸ್ಲಿಂ ಮುಖಂಡರು, ಝೂಮಲ್ಲಿ. ಮೊದಲಿಗೆ ಭರತ್ ಶೆಟ್ಟರೆ, ನಿನ್ನೆ ನಡೆದಂಥ ಘಟನಾವಳಿಗಳನ್ನು ಇವತ್ತು ನೀವು ಸದನದಲ್ಲಿ ಕೂಡ ನೋಡಿದ್ರಿ. ಇವತ್ತು ಚರ್ಚೆಗಳು ಹೋದಂಥ ರೀತಿಯನ್ನು ಗಮನಿಸಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಇವತ್ತಿನ ಚರ್ಚೆಯಲ್ಲಿ ಅವರು ರಾಜಕೀಯ ಕ್ಯಾಲ್ಕುಲೇಷನಲ್ಲೇ ಇದ್ದರು ಇವತ್ತು ಇಡೀ. ಈಗ ಫಾರ್ ಎಕ್ಸಾಂಪಲ್ ಪ್ರಿಯಾಂಕ್ ಗಾಂಧಿ ಅವರು ಎಲ್ಲದಕ್ಕೂ ಸಹ ಎದ್ದು ನಿಲ್ತಾ ಇದ್ರು, ಒಳಗೆ ಎಲ್ಲದಕ್ಕೂ ಎದ್ದು ನಿಲ್ತಾರೆ, ಎಲ್ಲದಿದ್ದರೂ ಸಹ ಇವತ್ತು ಹೊರಗೆ ಬಂದು ವೆನ್ ವಾಸ್ ಗಿವಿಂಗ್ ಎ ರಿಯಾಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ನಾವು ಪ್ರೈವೇಟಾಗಿ ನಾವು ಆಡಿಯೋ ಇದನ್ನು ಫೊರೆನ್ಸಿಕ್ ಸ್ಟಡಿಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ FSL ರಿಪೋರ್ಟ್ ಸರ್ಕಾರದಿಂದ ಸಹ ಬರ್ತದೆ ಇನ್ನು ಮುಂದೆ ಅನ್ನುವಂಥದ್ದು ಹೇಳಿದರು. ಆಲ್ರೆಡಿ ಹಿ ವಾಸ್ ಗೋಯಿಂಗ್ ಟು ಟೆಲ್ ಇನ್ನು ಮುಂದೆ ಅದೇ ರಿಪೋರ್ಟ್ ಬರ್ತದೆ ಅನ್ನುವಂಥದ್ದನ್ನು ನಾನು ಮಾಡಿದ್ದೀನಿ ಅಂತ ಕೂಡ ಮಾಡಿದ್ದೀನಿ, ಅದನ್ನು ಮಾಡಿಸಿದೆ ಅನ್ನುವಂಥ ನಾನು ಮಾಡಿದ್ದೀನಿ, ಅದರಲ್ಲಿ ಸ್ಪಷ್ಟವಾಗಿ ಯಾವುದು ಇಲ್ಲ ಅನ್ನೋದನ್ನು ಮೊದಲೇ ಹೇಳಿಕೆಯನ್ನು ಕೊಟ್ಬಿಟ್ಟು ಮೊದಲೇ ಹೇಳಿದರು. ಒಳಗೆ ಸಹ ಆಗುವಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ 2-3 ಬ್ರೇಕನ್ನು ತೆಗೆದರು ಸ್ಪೀಕರು. ಎಲ್ಲೋ ಒಂದು ಕಡೆ FSL ರಿಪೋರ್ಟನ್ನು ಪ್ರೆಸೆಂಟ್ ಮಾಡುವಂಥ ಇದರಲ್ಲಿ ಇದ್ದರು ಅನ್ನುವಂಥ ಮಾಹಿತಿ ನಮಗೂ ಸಹ ಇತ್ತು. ಆದರೆ ಅಲ್ಲಿ ಆಗುತ್ತಿರುವಂಥ ಘಟನೆಗಳಿಂದಾಗಿ ಅವರು ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಎಗ್ರೋಸೆಸ್ ನೋಡಿ ಅಥವಾ ಪಾಯಿಂಟ್ ಆಫ್ ವ್ಯೂ ನೋಡಿ ಅವರು ಅದನ್ನು ತೆಗಿಲಿಕ್ಕೆ ಹೋಗಲಿಲ್ಲ. ಮತ್ತು ನಿನ್ನೆ ಆದ ವಿಷಯದಲ್ಲಿ ಯಾರನ್ನೇ ಒಬ್ಬರನ್ನು ಒಂದಿಷ್ಟು ಜನರನ್ನು ಕರ್ಕೊಂಬಂದು ಇನ್ವೆಸ್ಟಿಗೇಷನ್ನೇ ಸ್ಟಾರ್ಟ್ ಮಾಡಲಿಲ್ಲ. ಅಟ್ಲೀಸ್ಟ್ ಅವ್ರ ಯಾರೆಲ್ಲ ಇದ್ದಾರೆ, ಆ ಗುಂಪಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೋದು. ಏನು ಹೌದಾ ಅಲ್ವಾ ಅಂತ ಯಾವುದೇ ರೀತಿಯ ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡಲಿಲ್ಲ. FIR ಹಾಕಿದ್ದೇವೆ ಸುಮೋಟಾಗಿ ಏನೋ ಅಂತ ಹೋಮ್ ಮಿನಿಸ್ಟ್ರು ಮಾತಾಡಿದರು. ಯಾವ ಸೆಕ್ಷನ್ ಹಾಕಿದ್ದಾರೆ ಇದಂತೂ ಹಾಕಲಿಲ್ಲ, ಯಾವುದು ಸೆಡಿಷನ್ ಕೇಸ್ ಅಂತೂ ಹಾಕಲಿಲ್ಲ. ಅದಕ್ಕಿಂತ ಹಿಂದಿರುವಂಥ ಒಂದು ಕೇಸನ್ನು ಯಾವುದೋ ಹಾಕಿದ್ದಾರೆ ಅನ್ನೋಂಥ ಮಾತನ್ನು ಸಹ ತಿಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಎಕ್ಸ್ಟೆನ್ಷನ್ ಆಫ್ ಈಗ 24th 25th ಅವ್ರ ಕಾರ್ಯಕ್ರಮ ಆಗ್ತದೆ. ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ನ್ಯಾಷನಲ್ ಯೂನಿಟಿ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ನಿತೇಶಾ ಕೌಲನ್ನು ಕರೀತಾರೆ. ನಿತೇಶಾ ಕೌಲ್ ಏನೋ ರಿನೋಡ್ ಪ್ರೊಫೆಸರೋ ಅದು ಇದು ಏನೋ ಅಂತೆಲ್ಲ ಮಾತನ್ನು ಹೇಳ್ತಾರೆ. ಬಟ್ ಶಿ ಈಸ್ ನೋನ್ ಫಾರ್ ಆ್ಯಂಟಿ ಇಂಡಿಯಾ ಸ್ಟ್ಯಾಂಡ್. ಕಾಶ್ಮೀರನ್ನು ಪಾಕಿಸ್ತಾನಕ್ಕೆ ಕೊಡಿ ಅನ್ನುವಂಥದ್ದನ್ನೇ ಪ್ರೊಪಗೇಟ್ ಮಾಡಿದಂಥ ಒಂದು ವ್ಯಕ್ತಿ ಅವಳು. ಕಾಶ್ಮೀರಿ ಬ್ರಾಹ್ಮಿನು ಕೌಲ್ ಅನ್ನುವಂಥ ಸರ್ನೇಮ್ ಇದೆ. ಎಲ್ಲೋ ಒಂದು ಕಡೆ ಅವಳನ್ನು ಕರ್ನಾಟಕಕ್ಕೆ ಕಾನ್ಸ್ಟಿಟ್ಯೂಷನ್ ಡೇ ಪ್ಲಸ್ ನ್ಯಾಷನಲ್ ಇಂಟಿಗ್ರೇಷನ್ಗೆ, ನ್ಯಾಷನಲ್ ಯೂನಿಟಿ ಬಗ್ಗೆ ಅವಳಿಗೆ ಮಾತಾಡುವ ಯಾವುದೇ ಒಂದು ಇದಿಲ್ಲ, ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲ. ಅದೇ ಎಕ್ಸ್ಟೆಂಡೆಡ್ ಸೈನಿಕರಿಗೂ ಅತ್ಯಾಚಾರಿಗಳು ಅಂತ ಬೇರೆ ಹೇಳಿದಾಳೆ ಮಾತಾಡ್ತಾಳೆ. ಅದೇ ವ್ಯಕ್ತಿಯನ್ನ ತರಿಸಿ ಮಾತಾಡ್ಲಿಕ್ಕೆ ಆ ಕಾರ್ಯಕ್ರಮ ಏನು ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಸಹ ಈಗ ಔಟ್ಸೈಡಲ್ಲಿ ಏನು ಮಾತುಕತೆ ಇದೆ ಅಂತ ಹೇಳಿದ್ರೆ, ನನ್ನ ಹತ್ರ ಇದು 10-15 ಜನರ ಪ್ರೂಫ್ ಇಲ್ಲ. ಮತ್ತು ಔಟ್ಸೈಡಲ್ಲಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸರ್ಕಾರ ಮಾಡಬೇಕು. ಔಟ್ಸೈಡಲ್ಲಿ ಮಾತುಕತೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಕಾರ್ಯಕ್ರಮಕ್ಕೆ ಬಂದಂಥ ಕೆಲವರು ಇವರು ಯಾರನ್ನ ಕರೆಸಿದ್ದಾರೆ ಆ ವ್ಯಕ್ತಿಗಳು ಇಲ್ಲಿ ಒಬ್ಬರು ಕಾಂಗ್ರೆಸ್ ಮುಖಂಡರ ಒಟ್ಟಿಗೆ ಇದ್ದರು, ಅವರೇ ಆ ಇದಕ್ಕೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಲ್ಲಿ ಸಹ ಘೋಷಣೆಯನ್ನು ಕೂಗಿದ್ದಾರೆ. ಘೋಷಣೆಯನ್ನು ಕೂಗುವಾಗ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನೇ ಒಬ್ಬನ ಬಾಯನ್ನು ಮುಚ್ಚೋದು ನಮಗೆ ಕರೆಕ್ಟಾಗಿ ತೋರ್ತದೆ. ಅವನು ಬಾಯನ್ನು ಮುಚ್ತಾ ಇದ್ದಾನೆ, ಅದನ್ನು ನೋಡೋ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಅವನಿಗೆ ಗೊತ್ತಿದೆ ಈ ರೀತಿ ಮಾತಾಡಬಾರ್ದಂತ. ಸರಿ,
ಇದನ್ನೆಲ್ಲ ನೋಡುವಾಗ ಗೌರ್ಮೆಂಟು ರಿಯಲ್ ಇಶ್ಯೂ ಅನ್ನೋ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಇದೆಯೋ ಇಲ್ವೋ ಅನ್ನೋಂಥ ಬಗ್ಗೆ ನಮಗೆ ಖಂಡಿತ ಡೌಟ್ ಇದ್ದೇ ಇದೆ. ಭವ್ಯ ಗೌಡ್ರೆ ಹಾಗೆ ಫಾರೂಕ್ ಅವರೇ ಇಬ್ಬರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ನೋಡಿ, ನಮ್ಮಿಂದ ಕ್ಯಾಮ್ರಾ ಪರ್ಸನ್ ನಿಮಗೆ ಕಾಣಿಸ್ತಿದಾರಲ್ಲ, ಎಷ್ಟು ದೂರ ಇದ್ದಾರೆ ಅವ್ರು? ಇವಾಗ ಮಾತನಾಡ್ತಾ ಇದ್ರು, ಕೇಳಿಸ್ತಾ ನಿಮಗೆ? ಅವ್ರು ಏನು ಮಾತನಾಡ್ತಿದ್ರು ಎಕ್ಸಾಕ್ಟ್ಲಿ ನಿಮಗೆ ಕೇಳಿಸ್ತಾ? ನಿಮಗೆ ಕೇಳಿಸ್ತಾ ಸರ್? ಕೇಳಿಸ್ತಾ? ಅವ್ರು ಏನು ಇಲ್ಲಿದ್ದಾರಲ್ಲ, ಕೇಳಿಸ್ತಾ? ಇಲ್ಲ. ಯಾಕೆ ನಿಮ್ಮ ಅಟೆನ್ಷನ್ ಇಲ್ಲಿದೆ? ಹೌದಾ ಸರ್? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಸಚಿವರು ಕೇಳ್ತಾರೆ, ಅಲ್ಲಿ ಮೀಡಿಯಾ ಪರ್ಸನ್ಸ್ ಇದ್ರು, ಪಕ್ಕದಲ್ಲೇ ಪಾಕ್ ಪರವಾಗಿ ಘೋಷಣೆ ಕೂಗಿದ್ರು. ಏನದು? ಪ್ರಜ್ಞೆ, ಪತ್ರಕರ್ತರ ಪ್ರಜ್ಞೆ ಕಿಕ್ಔಟ್ ಆಗಬೇಕಾಗಿತ್ತು. ದಟ್ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಅಲ್ಲಿ ಯಾರೋ ಒಬ್ರು ಪಾಕ್ ಪರವಾಗಿ ಘೋಷಣೆ ಕೂಗಿದ ತಕ್ಷಣ ಮೈಕ್ ಅವ್ರ ಕಡೆ ಹಿಡಿಬೇಕಾಗಿತ್ತು. ಯಾಕೆ ಸರ್ ನಿಮಗೆ ಕೇಳಿಸ್ಲಿಲ್ಲ ಅಂದ್ರೆ ನಿಮ್ಮ ಗಮನ ಇಲ್ಲಿದೆ. ಅಂದ್ರೆ ಅಲ್ಲಿ ನಾಸಿರ್ ಹುಸೇನ್ ಅವರ ಬೈಟನ್ನ ತೆಗೆದುಕೊಳ್ಳಕ್ ಹೋಗಿದ್ದ ಪತ್ರಕರ್ತರ ಗಮನ ಇದ್ದಿದ್ದು ನಾಸಿರ್ ಹುಸೇನ್ ಅವರ ಬಗ್ಗೆ. ಅದಾಗಿ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಪ್ರಶ್ನೆ ಕೇಳಿದ್ದಾರೆ. ಆಗ ಜಾಗೃತವಾಗಿದೆ ಪತ್ರಕರ್ತರ ಪ್ರಜ್ಞೆ. ತಪ್ಪಾ ಭರತ್ ಶೆಟ್ರೆ? ತಪ್ಪಾ ಭವ್ಯ ಗೌಡ್ರೆ? ತಪ್ಪ ಇದು? ಪತ್ರಕರ್ತರ ನೈತಿಕತೆಯನ್ನ ಪ್ರಶ್ನೆ ಮಾಡ್ತಾರೆ. ಪೇಯ್ಡ್ ಮೀಡಿಯಾ ಅಂತ ಹೇಳಿ ಆ ವಿಂಗ್ ಇದೆಯಲ್ಲ, ಅವರ ಸಪೋರ್ಟರ್ ವಿಂಗ್ಸ್ ಬಾಯಿಗೆ ಬಂದ ಹಾಗೆ ಕಾಮೆಂಟ್ಗಳು ಹಾಕ್ತಾರೆ. ಪತ್ರಕರ್ತರ ನೈತಿಕತೆಯನ್ನ ಪ್ರಶ್ನೆ ಮಾಡೋಕ್ ಮುಂಚೆ ಅವರ ವರ್ತನೆ ಸರಿ ಇದೆಯಾ ಭವ್ಯ ಗೌಡ? ಅಂದ್ರೆ ಅಲ್ಲಿ ಲೈವ್ ಆಗಿ ಎಲ್ಲ ಚಾನಲ್ ಅವರು ಇದ್ದಾರೆ. ಈಗ ಒಬ್ರು ಉದಾಹರಣೆ ನಿಮ್ದೇನೋ ತೋರಿಸಿದ್ರ, ಇಡೀ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮೀಡಿಯಾದಲ್ಲೂ ಲೈವ್ ಹೋಗ್ತಾ ಇದೆ, ನಾವು ಕೇಳ್ತಾ ಇದೀವಿ. 3-4 ಸರಿ ಅವ್ರ ಜೊತೆಗೆ ಏನ್ ಬಂದಿದಾರಲ್ಲ, 25 ಜನರಿಗೆ ಪರ್ಮಿಷನ್ ಲೆಟರ್ ಅವರೇ ಕೊಟ್ಟಿದ್ದಾರೆ. ಆಯ್ತಾ? ಅವ್ರು ಅಷ್ಟೋ ಜನನು ಇವತ್ತು ಸರ್ಕಾರ ಅವರನ್ನ ತನಿಖೆ ಮಾಡ್ಲಿಲ್ಲ ಅಲ್ಲ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಅವರನ್ನ ಏನ್ ಇವತ್ತು ಕೋಟ್ಯಾಂತರ ರೂಪಾಯಿ ಒಂದೇ ಪಂಥಕ್ಕೆ ಇವತ್ತು ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಅಷ್ಟಲ್ಲದೆ ಇದ್ರಲ್ಲಿ ಏನಾದ್ರೂ ಇದ್ ಮಾಡಿದ್ರೆ ಅಂದ್ರೆ ಒಂದು ಪಂಥದ ಓಲೈಕೆಗೋಸ್ಕರ ಇವತ್ತು ಭಯೋತ್ಪಾದಕರನ್ನು, ದೇಶ ವಿರೋಧಿ ಹೇಳಿಕೆ ಕೊಟ್ಟಂತಹ ಅಂತ ಭಯೋತ್ಪಾದಕರಿಗೆ ರಕ್ಷಣೆ ಕೊಡ್ಲಿಕ್ಕೆ ಹೋಗಿದೆ ಅಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಖಂಡಿತವಾಗಿಯೂ ನಾಚಿಕೆ ಆಗಲ್ಲ. ಇನ್ನೊಂದು ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯಪಾಲರ ಮೊರೆ ಹೋಗ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಘಟನೆ ಆಗಿ 2 ದಿನ ಆಯ್ತು, 24 ಗಂಟೆ ಆದ್ರೂ ತನಿಖೆ ಆಗ್ಲಿಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನ, ಕೇಂದ್ರ ಸರ್ಕಾರ ಅಥವಾ ನಮ್ಮ ರಾಜ್ಯಪಾಲರು ಇದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಟ್ಟು ಏನು ಬಂದಿದಾರಲ್ಲ, ಯಾರ್ಯಾರು ಅವ್ರ ಹೆಸರು ಪಟ್ಟಿ ಕೂಡ ಇದೆ, ಫೋನ್ ನಂಬರ್ ಇದೆ, ಅವರನ್ನ ತನಿಖೆ ಮಾಡ್ಲಿಲ್ಲ ಅಲ್ಲ. ಯಾಕೆ ಮಾಡ್ಲಿಲ್ಲ? ಅದೇ ಗುಂಪಲ್ಲಿ ಇದ್ದಾರೆ. ಕ್ಯಾಮರಾದಲ್ಲಿ ಕ್ಲಿಯರ್ ಆಗಿ ಆ ವ್ಯಕ್ತಿಯ ಮುಖ ಕಾಣಿಸ್ತಾ ಇದೆ. ಅದು 1-2 ಸಾರಿ ಅಲ್ಲ, 3-4 ಸಾರಿ ಕೂಗಿದ್ದಾರೆ. 3-4 ಸಾರಿ. ಅಂತಹ ದೇಶದ್ರೋಹಿಗಳಿಗೆ ಇವತ್ತು ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಹಾಗಾದ್ರೆ ಯಾರನ್ನ ನಂಬಿ ನಮ್ಮ ವಿಧಾನಸೌಧದಲ್ಲಿ ಈ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಹೇಗಿರ್ಬೇಕು ನಮ್ಮ ದೇಶದಲ್ಲಿ, ಅಥವಾ ನಮ್ಮ ರಾಜ್ಯದ ಪರಿಸ್ಥಿತಿ ಮುಂದೆ ಏನಾಗ್ಬೋದು ಅಂತ ಹೇಳಿ ತುಂಬಾ ಭಯಾನಕ ಸ್ಥಿತಿಯಲ್ಲಿದೆ. ದಯವಿಟ್ಟು ಇದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು, ಅವನಿಗೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಜಾಯಿನ್ ಆಗಿದ್ದಾರೆ ಆಚೆಯಿಂದ.